ಬೆಳಗಾವಿ ಅಧಿವೇಶನ ಶುರುವಾಗಿ 7 ದಿನಗಳಾಯಿತು. ಆದರೆ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿದ್ದು ಮಾತ್ರ ಕೇವಲ 4 ದಿನ. ಪಂಚಮಸಾಲಿ ಮೀಸಲಾತಿ ಹೋರಾಟ ಹಾಗೂ ವಕ್ಫ್ ಗಲಾಟೆಗೆ ಕಲಾಪ ಬಲಿಯಾಯಿತು. ನಾಳೆಯಿಂದ ಆದರೂ ನಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗತ್ತಾ ಅಂತ ಉತ್ತರ ಕರ್ನಾಟಕದ ಜನ ಕಾಯ್ತಿದ್ದಾರೆ. ಅಧಿವೇಶನದಲ್ಲಿ ಹೋರಾಟಕ್ಕೆ ಸರ್ಕಾರ ಮತ್ತು ವಿಪಕ್ಷಗಳ ಅಜೆಂಡಾಗಳು ಏನು ಹೇಳ್ತೀವಿ ನೋಡಿ. ಡಿಸೆಂಬರ್ 9ನೇ ತಾರೀಖು ಬೆಳಗಾವಿಯಲ್ಲಿ ಅಧಿವೇಶನ ಶುರುವಾಯಿತು. ಆದರೆ 7 ದಿನದ ಅಧಿವೇಶನದಲ್ಲಿ ಚರ್ಚೆಯಾಗಿದ್ದು ಬರೀ 4 ದಿನ ಮಾತ್ರ. ಈ 4 ದಿನದಲ್ಲಿ 2 ದಿನದ ಕಲಾಪ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಬಲಿಯಾಯಿತು. ಇನ್ನೆರಡು ದಿನ ಬಿಜೆಪಿ ಕಾಂಗ್ರೆಸ್ನವರ ವಕ್ಫ್ ಗಲಾಟೆಯಲ್ಲೇ ಮುಳುಗೋಯ್ತು. ನಾಳೆಯಾದರೂ ಜನಪರ ಚರ್ಚೆಗಳಾಗತ್ತಾ ಅನ್ನೋ ಗ್ಯಾರಂಟಿ ಇಲ್ಲ. ಇದಕ್ಕೆ ಕಾರಣ ಸರ್ಕಾರ ಮತ್ತು ವಿಪಕ್ಷಗಳ ನಡುವೆ ನಡೆಯುತ್ತಿರುವ ಭ್ರಷ್ಟಾಚಾರ ಹಗರಣಗಳ ವಾಕ್ಸಮರ. ನಾಳೆಯಿಂದ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ನಾಳೆಯ ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರ ಮತ್ತು ವಿಪಕ್ಷಗಳ ನಡುವಿನ ಅಜೆಂಡಾಗಳೇ ಬೇರೆ ಬೇರೆಯಾಗಿವೆ. ಮೊದಲು ಸರ್ಕಾರ ಅಜೆಂಡಾಗಳೇನು ಅಂತ ನೋಡೋದಾದ್ರೆ, ಉತ್ತರ ಕರ್ನಾಟಕದ ಜನರ ಜ್ವಲಂತ ಸಮಸ್ಯೆಗಳ ಪ್ರಸ್ತಾಪಕ್ಕೆ ಮುನ್ನುಡಿಯಂತೂ ಸರ್ಕಾರದಿಂದ ಶುರುವಾಗೋದು ಖಚಿತ. ಆದರೆ ಅದಕ್ಕಿಂತ ಹೆಚ್ಚಾಗಿ ನಾಳೆ ಶಾಸಕ ಮುನಿರತ್ನ ಹನಿ ಟ್ರ್ಯಾಪ್ ಅತ್ಯಾಚಾರ ಪ್ರಕರಣ ಪ್ರಸ್ತಾಪಿಸಲು ಸರ್ಕಾರ ಸಿದ್ಧವಾಗಿದೆ. ಹಾಗೆ ಯಡಿಯೂರಪ್ಪ ಮೇಲಿನ ಪೋಕ್ಸೋ ಕೇಸ್ ಪ್ರಸ್ತಾಪಕ್ಕೆ ಸರ್ಕಾರ ಸಿದ್ಧತೆ ಮಾಡಿಕೊಳ್ತಿದೆ. ಇನ್ನು ಬಿಜೆಪಿ ಅವಧಿಯ ಕೋವಿಡ್ ಬಹುಕೋಟಿ ಹಗರಣದ ರಿಪೋರ್ಟ್ ಮೇಲೆ ಚರ್ಚೆನೂ ಆಗೋದು ಫಿಕ್ಸ್ ಆಗಿದೆ. ಜೊತೆಗೆ ವಕ್ಫ್ ವಿವಾದ, ವಕ್ಫ್ ಹಗರಣ, ಮಾಣಿಪ್ಪಾಡಿ ವರದಿ ಹೇಳಿಕೆಗಳು ನಾಳೆಯ ಕಲಾಪದಲ್ಲಿ ಕದನವಾಗಿ ಮಾರ್ಪಾಡಾಗಲಿದೆ. ಈ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಸಂಪೂರ್ಣವಾಗಿ ಸಮಯವನ್ನ ವ್ಯರ್ಥ ಮಾಡ್ತಾ ಇದೆ. ಚರ್ಚೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳ ಆದಿಯಾಗಿ ರಾಜ್ಯ ಸರ್ಕಾರ ತಯಾರಿಲ್ಲ. ಅಧಿಕಾರದ ಮದ ಇವ್ರ ನೆತ್ತಿಗೆ ಏರಿದಂತೆ ಕಾಣ್ತಾ ಇದೆ. ಮುನಿರತ್ನ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕು, ಯಡಿಯೂರಪ್ಪನವರ ಪ್ರಕರಣಗಳ ಬಗ್ಗೆ ಚರ್ಚೆ ಮಾಡಬೇಕು, ಕೋವಿಡ್ ಬಗ್ಗೆ ಚರ್ಚೆ ಮಾಡಬೇಕು. ಅಲ್ಲರಿ, ಕೋವಿಡ್ ಇವತ್ತು ಮೈಕಲ್ ಕುನ್ನ ಮಧ್ಯಂತರ ವರದಿ ಏನ್ ಆತುರ ಇತ್ತು, ಸದನವನ್ನ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ರಾಜಕೀಯ ಪ್ರೇರಿತ ತನಿಖೆಗಳಿಗೆ, ಇವರ ದಬ್ಬಾಳಿಕೆಗಳಿಗೆ ಹೆದರ್ಕೊಂಡು ಓಡೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಏನೇ ಬಂದರೂ ಕೂಡ ಅದನ್ನು ಧೈರ್ಯವಾಗಿ ಎದುರಿಸ್ತೇವೆ. ಸರ್ಕಾರದ ಮೇಲೆ ಬಿವೈ ವಿಜಯೇಂದ್ರ ಸಿಟ್ಟನ್ನೇನೋ ಹೊರ ಹಾಕಿದ್ರು. ಆದರೆ ನಾಳೆ ಅಧಿವೇಶನದಲ್ಲಿ ಸರ್ಕಾರವನ್ನ ಕಟ್ಟಿ ಹಾಕಲು ಬಿಜೆಪಿಯೂ ಸಿದ್ಧತೆ ಮಾಡಿಕೊಳ್ತಿದೆ. ಕಾಂಗ್ರೆಸ್ ಸರ್ಕಾರದ ಹಗರಣಗಳ ಪ್ರಸ್ತಾಪ ಮಾಡೋಕೆ ಬಿಜೆಪಿ ರೆಡಿಯಾಗಿದೆ. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಅಂಕಿಅಂಶಗಳನ್ನು ರೆಡಿ ಮಾಡಿದೆ. ಬಾಣಂತಿಯರು, ಶಿಶುಗಳ ಮರಣದ ಬಗ್ಗೆ ಚರ್ಚೆ ಮಾಡೋದು ಪ್ರಮುಖ ಅಜೆಂಡಾ. ಅಭಿವೃದ್ಧಿಗೆ ಹಣ ಇಲ್ಲ ಅನ್ನೋ ಕೈಕಲಿಗಳ ಹೇಳಿಕೆಗಳ ಜೊತೆಗೆ ಸಿಎಂ ವಿರುದ್ಧದ ಮುಡಾ ಹಗರಣ ಪ್ರಮುಖ ಚರ್ಚೆಯನ್ನ ಮಾಡೋದಕ್ಕೆ ಬಿಜೆಪಿ ರೆಡಿಯಾಗಿದೆ. ಬಿಜೆಪಿಯವರೇನೋ ಸರ್ಕಾರವನ್ನ ಅಧಿವೇಶನದಲ್ಲಿ ಇಕ್ಕಟ್ಟಿಗೆ ಸಿಲುಕಿಸ್ತೀವಿ ಅಂತ ಶಪಥ ಮಾಡಿದ್ದಾರೆ. ಆದರೆ ಬಿಜೆಪಿಯವರಲ್ಲೇ ಬಿಕ್ಕಟ್ಟು ತಲೆದೋರಿದೆ. ಪಂಚಮಸಾಲಿಗಳ ಮೇಲೆ ಲಾಠಿ ಚಾರ್ಜ್ ವಿಷಯವನ್ನೇ ಹೈಲೈಟ್ ಮಾಡೋಕೆ ಯತ್ನಾಳ್ ಅಣಿಯಾಗ್ತಿದ್ದಾರೆ. ಇನ್ನೊಂದೆಡೆ ಯತ್ನಾಳ್ ವಿರುದ್ಧ ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಆ್ಯಂಡ್ ಟೀಮ್ ಸಭೆ ನಡೆಸಿ ಯತ್ನಾಳ್ ಉಚ್ಚಾಟನೆ ಬಗ್ಗೆ ಚರ್ಚೆ ನಡೆಸಿ ಹೈಕಮಾಂಡ್ಗೆ ಈ ಸಭೆಯ ಮಾಹಿತಿ ನೀಡಲು ನಿರ್ಣಯ ತಗೊಂಡ್ರು. ಜೊತೆಗೆ ಫೆಬ್ರವರಿಯಲ್ಲಿ ಯಡಿಯೂರಪ್ಪನವರ ಅದ್ಧೂರಿ ಹುಟ್ಟುಹಬ್ಬ ಆಚರಿಸೋ ನಿರ್ಧಾರ ಮಾಡಿದ್ದಾರೆ. ಅಲ್ಲೆಲ್ಲ ಇಳಿಸ್ತಾರೆ ಅಂತ ಅವರೇನು ದೇವಮಾನವನ ಇಲ್ಲ, ಅವರೇನಾದರೂ ರಾಷ್ಟ್ರೀಯ ಅಧ್ಯಕ್ಷರ ಅಥವಾ ನಮ್ಮ ಇನ್ಚಾರ್ಜಿನ, ಯಾವ ಲೆಕ್ಕಕ್ಕಿಲ್ದಿರೋ ಮನುಷ್ಯ ಯಾರೋ ಒಬ್ಬರು ಹೇಳಿದ್ರೆ ಅದ್ರ ಬಗ್ಗೆ ನಾವ್ಯಾಕೆ ತಲೆ ಕೆಡಿಸ್ಕೊತೀವಿ. ವಿಜಯೇಂದ್ರ ಇರ್ತಾರೆ ಇರಲ್ಲ ಅನ್ನೋದು ಪ್ರಶ್ನೆ ಅಲ್ಲ, ಇಲ್ಲಿ ಸಂಘಟನೆ ಉಳಿಬೇಕು ಅನ್ನೋದು ಪ್ರಶ್ನೆ. ಏನು ಅವ್ರಿಗೇನು ಭಯ ಬಂದಿರ್ಬೇಕೇನಾರೆ, ಯತ್ನಾಳ್ ಹೊರಗೆ ಹಾಕೋದು ಆಗಲಿಲ್ಲಲ್ಲ ಅಂತ ಪಾಪ ಹತಾಶೆ ಆಗಿರ್ಬೇಕು. ಅದಕ್ಕೆ ಸಭೆ ಮಾಡ್ತಾ ಇದ್ದಾರೆ. ಮಾಡಲಿ, ಎಷ್ಟು ಸಭೆ ಮಾಡ್ತಾರೆ ಒಳ್ಳೇದು. ಕ್ರಮ ತೊಗೊಂಡ್ರೆ ಏನಾಗ್ತೈತೆ ಅನ್ನೋಂಥದ್ದು ನಮ್ಮ ಹೈಕಮಾಂಡಿಗೆ ಹೇಳ್ಯಾರ. ಯತ್ನಾಳ್ ಹೊರಗೆ ಹಾಕೋದ್ರಿಂದ ಏನಾಗ್ತದ, ಇಟ್ಕೊಂಡ್ರೆ ಏನಾಗ್ತದ, ಅವರೆಲ್ಲ ಅನುಭವಿ ಸಂಸದರು ಅದಾರ್ರಿ. ನಾನು ಇವತ್ತೊಂದು ಮಾತನ್ನು ಹೇಳ್ತೇನೆ. ಇವತ್ತು ಭಾರತೀಯ ಜನತಾ ಪಾರ್ಟಿನಲ್ಲಿ ಯಾವುದೇ ಒಂದು ಬಣ ಇಲ್ಲ. ನಾವೆಲ್ಲರೂ ಸಹ ಬಿಜೆಪಿಯ ಕಟ್ಟಾಳುಗಳು, ಕಾರ್ಯಕರ್ತರುಗಳು ನಾವೆಲ್ಲರೂ ಸಹ. ಈಗಾಗಲೇ ಸಾಕಷ್ಟು ನಮ್ಮ ನಡವಳಿಕೆಯಿಂದ ಸಾಕಷ್ಟು ಗೊಂದಲಗಳು ರಾಜ್ಯದಲ್ಲಿ ಉಂಟಾಗಿದೆ. ಮತ್ತೆ ಮತ್ತೆ ಈ ರೀತಿ ಸಭೆಗಳನ್ನ ಮಾಡೋದ್ರ ಮುಖೇನ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸ್ತಕ್ಕಂಥ ಕೆಲಸ ನಾವು ಯಾರು ಕೂಡ ಮಾಡಬಾರದು. ರಾಜಕೀಯ ಕೆಸರೆರಚಾಟ, ವೈಯಕ್ತಿಕ ಹಿತಾಸಕ್ತಿಗಳನ್ನ ಸರ್ಕಾರನೂ ಬಿಡ್ತಿಲ್ಲ, ಪ್ರತಿಪಕ್ಷದವರು ಬಿಡ್ತಿಲ್ಲ. ಆದ್ರೆ ನಾಳೆಯಿಂದ ಕಂಟಿನ್ಯೂ ಆಗ್ತಿರೋ ಅಧಿವೇಶನದಲ್ಲಾದರೂ ಈ ಸಲ ಉತ್ತರ ಕರ್ನಾಟಕದ ಜನರ ಸಮಸ್ಯೆ ಬಗೆಹರಿಸುವ ಧೈರ್ಯ ತೋರಿಸಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.